ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ನಾಮನಿರ್ದೇಶನ ಸಮಿತಿ ಸದಸ್ಯ ಬಸವರಾಜ ಡೊಂಗಬಳ್ಳಿ ಅವರಿಗೆ ಕುರುಬ ಸಮಾಜದ ವತಿಯಿಂದ ಸನ್ಮಾನ. ಹೌದು, ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಹೊಳಲಾಪುರ ಗ್ರಾಮದ ಬಸವರಾಜ ಡೊಂಗಬಳ್ಳಿ ಅವರನ್ನ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರಶಾಸನ ಸಮಿತಿ ನಾಮನಿರ್ದೇಶನ ಸದಸ್ಯರನ್ನಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಅಪ್ಪಣೆ ಮೇರೆಗೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಪ್ರಶಾಸನ ಸಮಿತಿ ಬೆಂಗಳೂರಿನ ಕುಲಪತಿ ಡಾಕ್ಟರ್ ಅಹಲ್ಯ ಎಸ್ ಕರ್ನಾಟಕ ಸಂಸ್ಕೃತಿ ವಿಶ್ವವಿದ್ಯಾಲಯದ ಪ್ರಶಾಸನ ಸಮಿತಿ ಸದಸ್ಯರನ್ನಾಗಿ ನೇಮಿಸಿ ಆದೇಶ ಹೊರಡಿಸಿದ್ದರ ಕಾರಣ ರವಿವಾರ ಶಿರಹಟ್ಟಿ ಪಟ್ಟಣದ ಶ್ರೀ ಬೀರೇಶ್ವರ ದೇವಸ್ಥಾನದಲ್ಲಿ ತಾಲೂಕು ಕುರುಬ ಸಮಾಜದ ವತಿಯಿಂದ ಬಸವರಾಜ ಡೊಂಗಬಳ್ಳಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ ಮಂಜುನಾಥ ಗಂಟಿ, ದೇವಪ್ಪ ಬಟ್ಟೂರ್, ಮಂಜುನಾಥ ಹಮಗಿ, ಹನುಮಂತ ಬಟ್ಟೂರ್, ಮಲ್ಲಪ್ಪ ರಾಮಗಿರಿ, ಸಿದ್ದಪ್ಪ ಕಂಬಳಿ, ಸಿದ್ದಪ್ಪ ಪೂಜಾರ್, ಮಂಜಪ್ಪ ಕಂಬಳಿ, ಮಂಜುನಾಥ ಮಾಗಡಿ, ಸಂತೋಷ್ ಕಂಬಳಿ, ಶ್ರೀಲಿಂಗಪ್ಪ ಗೊರವರ್, ಮುದುಕಪ್ಪ ಪೂಜಾರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಶಿಧರ್ ಸಿರಸಂಗಿ, ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ. ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ನೆಚ್ಚಿನ ಹಿರಿಯರಿಗೆ ನಮಸ್ಕರಿಸುತ್ತಾ, ಅಧ್ಯಕ್ಷರು ನನ್ನ ಮೇಲೆ ವಿಶೇಷ ಪ್ರೀತಿಯನ್ನು ಇಟ್ಟಿದ್ದಾರೆ. ಇದು ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರಶಾಸನ ಸಮಿತಿ ಅಂದರೆ ಸಿಂಡಿಕೇಟ್ ಮೆಂಬರ್ ಆಗೋದು ಸಾಮಾನ್ಯವಾದ ಕೆಲಸ ಅಲ್ಲ. ಇದು ಯಾಕಾಗಿದೆ ಅಂತ ಹೇಳಿದರೆ, ನಾನು ಇಲ್ಲಿ ಎರಡು ವ್ಯಕ್ತಿಗಳನ್ನು ನೆನೆಸ್ಕೊಳ್ಬೇಕಾಗತ್ತೆ. ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನನ್ನ ಸೇವೆಯನ್ನು ಗುರುತಿಸಿ ನನ್ನನ್ನು ಸಿಂಡಿಕೇಟ್ ಮೆಂಬರ್ನಾಗಿ ಮಾಡಿದ್ದಕ್ಕೆ ಅವರಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿರ್ತಕ್ಕಂಥ ಎಂಸಿ ಸುಧಾಕರ್ ಅವ್ರನ್ನ ನೆನೆಸ್ಕೊಳ್ಬೇಕಾಗುತ್ತೆ. ಏನೇ ಆಗಲಿ, ಇದು ನಾನು ಅಂದ್ಕೊಂಡಿದ್ದು ನನ್ನ ತಂದೆ ತಾಯಿ ಪುಣ್ಯ ಹಾಗೂ ನನ್ನೆಲ್ಲ ಬಂಧುಗಳ ಒಂದು ಆಶೀರ್ವಾದ ಅಂತ ನಾನು ತಿಳ್ಕೊಳ್ತಿದ್ದೀನಿ. ನನ್ನ ತಂದೆ ತಾಯಿ ಆಶೀರ್ವಾದ ನನಗೆ ಸರ್ವದಾ ಇರುತ್ತೆ. ಯಾಕಂತ ಹೇಳಿದರೆ, ನಾನು ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಸಂಸ್ಕೃತವನ್ನು ಓದಲಿಕ್ಕೆ ಹೋಗ್ತೀನಿ ಇಲ್ಲ ಅಂತ ಗೊತ್ತಿರಲಿಲ್ಲ ನನಗೆ. ಆದರೂ ನಾನು ಹೋಗಿ ಅಲ್ಲಿ ಎಲ್ಲರಿಗೂ ಸಹ 200 ಸಂಭಾಷಣಾ ಶಿಬಿರಗಳನ್ನು ಮಾಡಿ ಸಂಸ್ಕೃತವನ್ನು ಕಲಿಸಿಕೊಟ್ಟೆ. ಎಷ್ಟೇ ಕಷ್ಟ ಬಂದರೂ ಸಹ ಸಂಸ್ಕೃತವನ್ನು ಕಲಿಸಿ MA ಸಂಸ್ಕೃತವನ್ನು ಮಾಡಿ ಅದರಲ್ಲೇ BEd ಅನ್ನು ಮಾಡಿ ಇವತ್ತು ಇಲ್ಲಿವರೆಗೆ ಬಂದು ನಿಂತಿದ್ದೀನಿ. ಇನ್ನು ಮುಂದೆ ದೇವರು ಯಾವ ದಾರಿ ತೋರಿಸ್ತಾನೆ ಅದನ್ನು ನಾನು ಮಾಡ್ತೀನಿ. ಹಾಗೆಯೇ ವಿಶ್ವವಿದ್ಯಾಲಯದಲ್ಲಿ ಈಗ ನಂದು ಪ್ರಥಮ ಪ್ರಕಲ್ಪ ಏನು ಅಂತ ಹೇಳಿದರೆ BEd ಅನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಮತ್ತು ಅಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಸಂಸ್ಕೃತವನ್ನು ಕಲಿಸಬೇಕಂತಕ್ಕಂಥ ಒಂದು ಮಹದಾಸೆ ಇದೆ. ಅದೂ ಸಹ ನೆರವೇರುತ್ತೆ. ಏನು ಸಂಸ್ಕೃತವನ್ನು ಅಭಿವೃದ್ಧಿಪಡಿಸಬೇಕು ಆ ಎಲ್ಲ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಬೀರೇಶ್ವರರ ಸಮ್ಮುಖದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.